ರಾಜ್ಯದಲ್ಲಿ ಮಳೆ ಮಧ್ಯೆ ಡೆಂಗಿ ಕೂಡ ತಾಂಡವ ಆಡ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರು ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ಹೌದು ಅನ್ನೋ ಉತ್ತರ ಸಿಗ್ತಾ ಇದೆ. ಕಾರಣ ಒಂದೇ ದಿನ ಬೆಂಗಳೂರಿನಲ್ಲಿ 286 ಕೇಸ್ಗಳು ದಾಖಲಾಗಿವೆ. ಬಿಬಿಎಂಪಿ ವ್ಯಾಪ್ತಿಯಲ್ಲೇ 123 ಡೆಂಗಿ ಕೇಸ್ಗಳು ವರದಿಯಾಗಿದೆ. ಎಲ್ಲಂದ್ರಲ್ಲಿ ಕಸ ಬಿಸಾಕಿದ್ರೆ ಬಿಬಿಎಂಪಿ ಫೈನ್ ಹಾಕ್ತೀವಿ, 500 ರೂಪಾಯಿ ದಂಡವನ್ನ ಕಟ್ಟಬೇಕಾಗತ್ತೆ, ಹುಷಾರ್ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಇನ್ನು ಹಾಸನದಲ್ಲಿ 6 ಬಾಲಕಿಯರನ್ನ ಬಲಿ ಪಡ್ಕೊಂಡಿದೆ ಡೆಂಗಿ. ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳ ರಿಪೋರ್ಟ್ ಏನಾಗ್ತಾ ಇದೆ ಮತ್ತು ಆರೋಗ್ಯ ಇಲಾಖೆ ಯಾವ ರೀತಿ ಕ್ರಮ ವಹಿಸುತ್ತೆ, ಜನರು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಡೆಂಗಿ ಕೇಸ್ಗಳು. ಒಂದೇ ದಿನ 286 ಡೆಂಗಿ ಕೇಸ್ ದಾಖಲು. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಕೇಸ್ಗಳು ಹೆಚ್ಚಾಗುತ್ತಲೇ ಇದೆ. ಮುಂಗಾರು ಮಳೆ ಅಬ್ಬರದ ಮಧ್ಯೆಯೂ ಡೆಂಗಿ ಭೀತಿ ಜೋರಾಗಿದೆ. ಇನ್ನು ಇವತ್ತು ಒಂದೇ ದಿನ ರಾಜ್ಯದಲ್ಲಿ 286 ಕೇಸ್ಗಳು ದಾಖಲಾಗಿವೆ. ಈ ಮೂಲಕ ಕರುನಾಡಿನಲ್ಲಿ 6,676 ಡೆಂಗಿ ಕೇಸ್ಗಳು ಏರಿಕೆಯಾಗಿವೆ. ಇತ್ತ ಬೆಂಗಳೂರಂತೂ ಡೆಂಗಿ ಹಾಟ್ಸ್ಪಾಟ್ ಆಗ್ತಿರೋದ್ರಲ್ಲಿ ಡೌಟೇ ಇಲ್ಲ. ಬೆಂಗಳೂರಿನಲ್ಲಿ ಹತೋಟಿಗೆ ಸಿಗದ ಡೆಂಗಿ ಕೇಸ್. ಬಿಬಿಎಂಪಿ ವ್ಯಾಪ್ತಿಯಲ್ಲೇ 123 ಡೆಂಗಿ ಕೇಸ್ ಪತ್ತೆ. ಇನ್ನು ಬೆಂಗಳೂರಿನಲ್ಲಿ ಡೆಂಗಿ ಪ್ರಕರಣಗಳು ಹತೋಟಿಗೆ ಸಿಗದೆ ಮುನ್ನುಗ್ಗುತ್ತಿದ್ದು, ಬಿಬಿಎಂಪಿ ವ್ಯಾಪ್ತಿಯಲ್ಲೇ 123 ಡೆಂಗಿ ಪ್ರಕರಣಗಳು ಪತ್ತೆಯಾಗಿದೆ. 1 ವರ್ಷದ ಒಳಗಿನ 4 ಮಕ್ಕಳಿಗೆ ಡೆಂಗಿ ಕೇಸ್ಗಳು ದಾಖಲಾಗಿವೆ. ಇದಕ್ಕೆ ಕಡಿವಾಣ ಹಾಕಲು ಬಿಬಿಎಂಪಿ ದಂಡಾಸ್ತ್ರಕ್ಕೆ ಮುಂದಾಗಿದೆ. ಸ್ವಚ್ಛತೆ ಕಾಪಾಡದಿದ್ರೆ, ಸೊಳ್ಳೆ ಉತ್ಪತ್ತಿ ತಾಣ ಮಾಡಿಕೊಂಡಿದ್ರೆ ದಂಡ ಹಾಕಲು ನಿರ್ಧರಿಸಲಾಗಿದೆ. ಎಲ್ಲೆಂದರಲ್ಲಿ ಕಸ ಬಿಸಾಕಿದ್ರೆ ದಂಡ ಫಿಕ್ಸ್, 500 ರೂಪಾಯಿ ಫೈನ್ ಹಾಕಲು ಬಿಬಿಎಂಪಿ ಸಜ್ಜು. ಡೆಂಗಿ ಕೇಸ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ಬಿಬಿಎಂಪಿ ಬ್ರೇಕ್ ಹಾಕಲಿಕ್ಕೆ ಮುಂದಾಗಿದೆ. ಅದರಂತೆ ಎಲ್ಲೆಂದರಲ್ಲಿ ಕಸ ಬಿಸಾಡಿದವರಿಗೆ ಇನ್ಮುಂದೆ 50 ರೂಪಾಯಿ ದಂಡ ಅಲ್ಲ, 500 ರೂಪಾಯಿ ದಂಡ ಹಾಕಲು ಮುಂದಾಗಿದೆ. ಅದಷ್ಟೇ ಅಲ್ಲ, ಸ್ವಚ್ಛತೆ ಇಲ್ಲದಿದ್ದರೂ 500 ರೂಪಾಯಿ ದಂಡ ಬೀಳೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ನಿನ್ನೆ ಆರೋಗ್ಯ ಸಚಿವರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಅಂತ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಸ್ಪಷ್ಟನೆ ನೀಡಿದರು. ಡೆಂಗುಗೆ ಸಂಬಂಧಿಸಿದಂತೆ 50 ರೂಪಾಯಿ ದಂಡ ಏನಿದೆ ಅದು ಬಹಳ ಕಡಿಮೆ ಇದೆ. ಅದಕ್ಕೆ ನಮ್ಮ ಮಾನ್ಯ ಆರೋಗ್ಯ ಸಚಿವರ ಸಭೆಯಲ್ಲಿ ಅದನ್ನು 500ಗೆ ಏರಿಸಬೇಕು ಅಂತ ಆರೋಗ್ಯ ಇಲಾಖೆಯವರು ಪ್ರಸ್ತಾಪ ನೀಡಿದ್ದಾರೆ. ಅದರಂತೆ ಅವರು ಕೂಡ ನಾವು ಎಲ್ಲ ಮುನ್ಸಿಪಾಲ್ಟಿಗಳಿಗೆ ಇದಕ್ಕೆಲ್ಲ ಸೂಚಿಸ್ತೀವಿ ಅಂತ ಡಿಸೈಡ್ ಆಗಿದೆ. ಅದು ಪ್ರೊಸೀಡಿಂಗ್ ಬಂದ ಮೇಲೆ ಏರಿಕೆಗಾಗಿ ಪ್ರಯತ್ನ ಪಡ್ತೀವಿ. ಒಂದು ಮೀಟಿಂಗ್ ಮಾಡಿಬಿಟ್ಟು ಎಲ್ಲ RWSಗೆ ಸಂಬೋಧನೆ ಮಾಡಿದ್ದೇವೆ. ಡೆಂಗಿ ಕೇಸ್ ಟೆಸ್ಟಿಂಗ್ ದರ ಹೆಚ್ಚಿಗೆ ಪಡೆದ್ರೆ ಹುಷಾರ್. ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಸರ್ಕಾರದಿಂದ ಕ್ರಮ ಫಿಕ್ಸ್. ಇನ್ನು ಇದೇ ವಿಚಾರವಾಗಿ ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದು, ನಿಂತ ನೀರಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತಾ ಇದೆ, ಅದು ನಿಯಂತ್ರಿಸಬೇಕು. ಆದರೆ ಈ ಬಗ್ಗೆ ಸಾರ್ವಜನಿಕರು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಇತ್ತ ಡೆಂಗಿ ಪ್ರಕರಣಕ್ಕೆ ಸೂಕ್ತ ಚಿಕಿತ್ಸೆ ಕೊಡುವ ವ್ಯವಸ್ಥೆ ಆಗ್ತಾ ಇದೆ. ಇನ್ನು ಡೆಂಗಿ ಟೆಸ್ಟಿಂಗ್ ಬೆಲೆ ಹೆಚ್ಚಳ ಕಂಡು ಬಂದ್ರೆ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋದು ಫಿಕ್ಸ್ ಅಂದ್ರು. ನೀರನ್ನು ಸಂಗ್ರಹಣೆ ಮಾಡ್ತೀವಿ. ಸಂಗ್ರಹಣೆ ಮಾಡಿದಾಗ ಆ ನೀರಿನಲ್ಲಿ ಈ ಸೊಳ್ಳೆಗಳು ಬಂದು ಕೂತು ಅಲ್ಲೇ ಮೊಟ್ಟೆ ಹಾಕಿ ಲಾರ್ವಾ ಎಲ್ಲ ಉತ್ಪತ್ತಿ ಆಗುತ್ತದೆ, ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ. ಅದನ್ನು ಈಗ ಎಲ್ಲ ಕಡೆ ನಾವು ಮನೆಗೆ ತೆರಳಿ ಇಲಾಖೆಯ ಕಾರ್ಯಕರ್ತರು, ಇನ್ನು ಉಳಿದ ಸ್ವಯಂ ಸೇವಕರನ್ನೆಲ್ಲರೂ ಕೂಡ ಸೇರಿಸ್ಕೊಂಡು ಬೇರೆ ಇಲಾಖೆಯನ್ನು ಕೂಡ ಸೇರಿಸ್ಕೊಂಡು ಮಾಡಬೇಕು ಅಂತ ಹೇಳಿದ್ದೀವಿ. ಆದರೆ ಏನಾಗ್ತದೆ, ಸಾರ್ವಜನಿಕರು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಸೊ ಜನ ಇದಕ್ಕೆ ಸಹಕಾರ ಕೊಡಬೇಕು. ಅದಕ್ಕೆ ಬೇರೆ ಡೆಂಗಿ ಆಗಿದ್ದ ಪ್ರಕರಣಗಳು ಬಂದಾಗ ಅದಕ್ಕೆ ಸರಿಯಾದ ಒಂದು ಟ್ರೀಟ್ಮೆಂಟ್ ಕೊಡುವಂಥದ್ದು ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ. ಖಾಸಗಿ ಆಸ್ಪತ್ರೆಗಳಲ್ಲಿ ಎಲ್ಲಾದರೂ ಈ ಥರ ಹೆಚ್ಚು ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಆ್ಯಕ್ಟ್ ಅಡಿಯಲ್ಲಿ ಕ್ರಮ ತಗೊಳ್ಳೋದಕ್ಕೆ ನಮ್ಮ DHO ಇರ್ತಾರೆ, ನಮ್ಮ DC ಇರ್ತಾರೆ. DCನೂ ಕೂಡ ಕ್ರಮ ತಗೋಬಹುದು, DHO ನಮ್ಮ ಅಧಿಕಾರಿಗಳು ಕೂಡ ಕ್ರಮ ತಗೊಳ್ಬಹುದು. ಹಾಸನದಲ್ಲಿ ಡೆಂಗಿಗೆ ಮತ್ತೊಂದು ಬಲಿ. ಮಹಾಮಾರಿ ರೋಗಕ್ಕೆ ಬಾಲಕಿ ಸಾವು. ಇತ ಹಾಸನ ಜಿಲ್ಲೆಯಲ್ಲೂ ಡೆಂಗಿ ಆರ್ಭಟ ಜೋರಾಗಿದ್ದು, ಮಹಾಮಾರಿ ರೋಗಕ್ಕೆ 8 ವರ್ಷದ ಬಾಲಕಿ ಸಾವನ್ನಪ್ಪಿದೆ. ಹೊಳೆ ನರಸೀಪುರ ತಾಲೂಕಿನ ದೊಡ್ಡಳ್ಳಿ ಗ್ರಾಮದ ರಮೇಶ್ ಅಶ್ವಿನಿ ದಂಪತಿಯ ಪುತ್ರಿ ಸಮೃದ್ಧಿ ಮೃತಪಟ್ಟಿದ್ದಾಳೆ. ಕಳೆದ 3-4 ದಿನಗಳಿಂದ ತೀವ್ರ ಜ್ವರದಿಂದ ಬಳಲುತ್ತಾ ಇದ್ದ ಬಾಲಕಿಯನ್ನ 3 ದಿನದ ಹಿಂದೆ ಹಿಮ್ಸ್ಗೆ ದಾಖಲಿಸಲಾಗಿತ್ತು. ಆದರೆ ಯಾವುದೇ ಚೇತರಿಕೆ ಕಂಡಿರಲಿಲ್ಲ. ಹೀಗಾಗಿ ಮತ್ತೆ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿದ್ರು. ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಸಾವನ್ನಪ್ಪಿದ್ದಾಳೆ. ಒಟ್ಟಾರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಡೆಂಗಿ. ಪೋಷಕರು ಮಕ್ಕಳ ಮೇಲೆ ಹೆಚ್ಚಿನ ನಿಗಾ ವಹಿಸುವುದು ಅತ್ಯಗತ್ಯ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.